ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ಸೇರುವಂತಹ ಸಮಯಕ್ಕೆ ಸಿಕ್ಕಾಗ ಏನಾದರೂ ಇಂಥದ್ದೊಂದು ವಿಶೇಷವಾದದ್ದು ಮಾಡ್ಕೊಂಡು ಹೋಗೋದು ನನ್ನ ಅಭ್ಯಾಸ. ಇವತ್ತು ನಾನಿಲ್ಲಿ ಹುರ್ಕೊಂಡಿರೋದು ಕಡಲೆ ಬೀಜ ಅಂತೀವಲ್ಲ, ಶೇಂಗಾ. ಹಾಗೆ ಅಳತೆ ಏನು ಅಂತ ಕೇಳ್ತೀರಾ, 1 ಲೋಟ ತೊಗೊಂಡ್ರೆ 1 ದೊಡ್ಡ ಲೋಟ ಫುಲ್ ಶೇಂಗಾ, 1/4 ಲೋಟ ಪುಟಾಣಿ ಅಂತೀವಲ್ಲ ಕಡಲೆ ಪೌಡರು. ಸಿಹಿ ತಿನ್ನೋದಾದರೆ 3/4 ಸಿಹಿ, 1ಕ್ಕೆ 3/4 ಸಿಹಿ. ಇದನ್ನು ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜಾಯಿಕಾಯಿ ಪುಡಿ, ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಳ್ಳಿ. ಇನ್ನು ಪಾಕದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 1 ಲೋಟ ಬೆಲ್ಲಕ್ಕೆ 1/4 ಲೋಟ ನೀರು ಹಾಕಿ ಹೀಗೆ ಏನು ನೋಡೋಕ್ಕೆ ಹೋಗಬೇಡಿ. ಜಸ್ಟ್ 1 ಕುದಿ ಬಂದರೆ ಸಾಕು, ತಕ್ಕೊಂಡ್ಬಿಡಿ. ನಾನು ಇದರಲ್ಲಿ 1 ಚಮಚ ಹುರಿದ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು 4 ಚಮಚ ತುಪ್ಪ. ಈಗ ಒಂದು ಪಾತ್ರೆಯಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಕಟ್ತಾ ಹೋಗಿ. ಈ ಚಳಿಗಾಲಕ್ಕೆ ಈ ಉಂಡೆ ಒಳ್ಳೆಯದು ಕೂಡ, ಹಾಗೆ ಪ್ರೋಟೀನು ದೇಹಕ್ಕೂ ಕೂಡ ಒಳ್ಳೆಯದು. ಟ್ರೈ ಮಾಡಿ. ಅಮ್ಮ ಹೇಳಿಕೊಟ್ಟ ಪಾಠ, ಏನೇ ಮಾಡಿದರೂ ದೇವ್ರ ಮುಂದೆ ಇಟ್ಬಿಟ್ಟು ಗೋವಿಂದ ಅನ್ನಿ ಅಂತ ಹೇಳಿ ಅಂತ. ಓಕೆ, ಅದು ಮಾಡಿದ್ದಾಯಿತು. ಹಾಗೆ ಇನ್ನೂ ಒಂದು, ಅಮ್ಮ ಮತ್ತು ಅಜ್ಜಿ ಇಬ್ಬರು ಏನು ಹೇಳೋರು, ಯಾವುದೇ ಈ ರೀತಿ ಸ್ವೀಟ್ ಮಾಡಿದಾಗ ಅಥವಾ ಮನೆಯಲ್ಲಿ ವಿಶೇಷ ಭಕ್ಷ್ಯ ಮಾಡಿದಾಗ ಅದು ಈವನ್ ನಂಬರಲ್ಲಿ ಇರಲಿ ಅಂತ. ಅದನ್ನು ಕುತ್ಕೊಂಡು ನಾವು ಸಣ್ಣವ್ರ ಜೊತೆ ಕೌಂಟ್ ಮಾಡಿ ಕೂಡ ಕೊಡ್ತಾ ಇದ್ವಿ. 13 ಇದ್ದರೆ 14 ಮಾಡೋರು, 17 ಇದ್ದರೆ 18 ಮಾಡೋರು. ಅದೆಲ್ಲ ನೆನಪಾಯಿತು. ಇವತ್ತು ನಾನು ಕೂಡ 2 ಲೋಟದ ಹಿಟ್ಟಿಗೆ ಇದಿಷ್ಟು ಉಂಡೆಯನ್ನು ರೆಡಿ ಮಾಡಿ ಆಯಿತು. ತುಂಬ ನೀಟಾಗಿ ಬಂತು. ಇನ್ನು ಪ್ಯಾಕ್ ಮಾಡೋದು, ತೊಗೊಂಡು ಹೋಗೋದು.